ಬಾಸು, ಏನು ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ದೀರಾ? ದುರ್ಗಾ ಶಾನ್ವಿ ಏನು ಮಾಡ್ತಾ ಇದ್ದಾಳೆ? ಅವಳೇನಾದರೂ ತಿನ್ಲಾ? ಇಲ್ಲ ಬಾಸು, ಅವಳ ರೂಮಲ್ಲಿ ಅವಳೊಬ್ಳೇ ಕುತ್ಕೊಂಡು ಅಳ್ತಾ ಇದ್ದಾಳೆ. ಯಾರ ಜೊತೆನೂ ಮಾತಾಡ್ತಿಲ್ಲ. ಇದನ್ನೆಲ್ಲ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಾಸು. ಶಾನ್ವಿ ಹುಡ್ತಾಗಿಂದ ಇಲ್ಲಿವರೆಗೂ ಅವಳಿಗೆ ಒಂದಿನ ಕಣ್ಣೀರು ಹಾಕ್ಸಿಲ್ಲ ದುರ್ಗಾ. ನಾನು ಅವಳನ್ನ ಹೂವಿನ ಥರ ಸಾಕಿದ್ದೀನಿ. ನನಗೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ನನ್ನ ತಂಗಿನೇ ಮುಖ್ಯ. ಆದರೆ ಇವತ್ತು ಯಾವುದೋ ಫ್ರಾಡ್ಗೋಸ್ಕರ ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ದುರ್ಗಾ? ಆ ತರುಣ್ ಎಷ್ಟು ಕೆಟ್ಟವನು, ಅವನು ಎಂತ ನೀಚ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥವನ ಕೈಗೆ ಶಾನ್ವಿನ್ ಹೇಗೆ ಒಪ್ಪಿಸ್ಲಿ ನಾನು? ನೀ ಗೊತ್ತಾ ದುರ್ಗಾ, ದಾಕ್ಷಾಣಿ ಅಮ್ಮ ಕಾಣೆ ಆದಾಗ ಶಾನ್ವಿ ತುಂಬಾ ಚಿಕ್ಕ ಹುಡುಗಿ. ಅವಳು ನನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ. ರಾತ್ರಿ ಅವಳಿಗೆ ನಾನೇ ಜೋಗಳ ಹಾಡಿ ಮಲಗಿಸ್ಬೇಕಿತ್ತು. ಅವಳಿಗೇನಾದ್ರೂ ಚಿಕ್ಕ ಪೆಟ್ಟಾದ್ರೂ ಸಾಕು, ಓಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು ಅಳ್ತಾ ಇದ್ಲು. ಅವಳ ಪುಟ್ಟ ಕೈಗಳನ್ನ ಹಿಡ್ಕೊಂಡು ನಾನು ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅವಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದೆ. ಇವತ್ತು ನಾನು ಗೀತಾನ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನೋ ಅದೇ ಪ್ರೀತಿ, ಅದೇ ಜವಾಬ್ದಾರಿನ ಶಾನ್ವಿ ಮೇಲೂ ಇಟ್ಟಿದ್ದೀನಿ ದುರ್ಗಾ. ನಮ್ಮ ಗೀತಾ ಲೈಫಲ್ಲಿ ಈ ಥರ ಯಾವುದಾದ್ರೂ ತಪ್ಪು ನಿರ್ಧಾರ ತಗೊಳಕ್ ನಾನು ಬಿಡ್ತೀನ ಹೇಳು? ಇಲ್ಲ ಬಾಸು. ಇಲ್ಲ ತಾನೆ? ಹೀಗಿರುವಾಗ ನನ್ನ ಕಣ್ಮುಂದೆನೆ ಶಾನ್ವಿ ಜೀವನ ಹಾಳಾಗ್ತಾ ಇದ್ರೆ ನಾನು ಅದನ್ನ ನೋಡ್ಕೊಂಡು ಹೇಗೆ ಸುಮ್ಮನಿರ್ಲಿ ದುರ್ಗಾ? ಶಾನ್ವಿ ಬರೀ ನನಗೆ ತಂಗಿ ಮಾತ್ರ ಅಲ್ಲ, ಅವಳು ನನಗೆ ಮೊದಲನೇ ಮಗು ಥರ. ಬಾಸು, ನೀವು ಅಳ್ಬೇಡಿ. ಒಂದಲ್ಲ ಒಂದಿನ ನಿಮ್ ನೋವೇನು ಅನ್ನೋದು ಶಾನ್ವಿಗೆ ಅರ್ಥ ಆಗುತ್ತೆ. ನಿಮ್ ಪ್ರೀತಿ ಸುಳ್ಳಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ ಬಾಸು. ಪ್ರೀತಿ ಕುರುಡು ಅಂತಾರಲ್ಲ, ಅದಕ್ಕೆ ಅವಳು ಈ ತರ ಹಠ ಬೀಳ್ತಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತಲ್ವಾ? ಸರಿ ಹೋಗುತ್ತೆ ಬಾಸು. ಇವರಿಬ್ರು ದಿನೇ ದಿನೇ ತುಂಬಾನೇ ಹತ್ರ ಆಗ್ತಾ ಇದ್ದಾರೆ. ಈ ಶರತ್ ಮತ್ತೆ ದುರ್ಗಾ ಒಂದಾದರೆ ನನ್ನ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಇಲ್ಲ, ಇವರ ಈ ಕ್ಯೂಟ್ ಲವ್ ಸ್ಟೋರಿನ ಇವಾಗಲೇ ಇಲ್ಲೇ ತಡೆಯೋದಕ್ಕೆ ನಾನೇನಾದರೂ ದೊಡ್ಡದಾಗಿ ಪ್ಲ್ಯಾನ್ ಮಾಡಲೇಬೇಕು. ಆದರೆ ಅದಕ್ಕಿಂತ ಮುಂಚೆ ನಾನು ಮಂಜರಿ ಅಮ್ಮನ ಹತ್ರ ಮಾತಾಡಬೇಕು. ಆಮೇಲೆ ಇವ್ರ ಕತೆ ಮುಗಿಸ್. ಅಮ್ಮ, ಅಮ್ಮ ಮಂಜರಿ ಅಮ್ಮ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರತ್ಯಕ್ಷ ಆಗಿ ಅಮ್ಮ. ನನಗೋಸ್ಕರ ಪ್ರತ್ಯಕ್ಷ ಆಗಿ. ನನ್ನಲ್ಲಿರೋ ಹೆದರಿಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ತುಂಬಾ ಪ್ರಶ್ನೆಗಳು ನನ್ನನ್ನ ಕಾಡ್ತಾ ಇವೆ ಅಮ್ಮ. ದಯವಿಟ್ಟು ಪ್ರತ್ಯಕ್ಷ ಆಗಿ. ನಿನ್ನೆ ರಾತ್ರಿ ನಮ್ಮ ಮನೆ ಬಾಗ್ಲಿಗೆ ಬಂದ ಆ ಘೋರ ಶಕ್ತಿ ಯಾವುದು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು ಅಮ್ಮ. ಈಗಲೇ ನಿಮ್ಮ ಉತ್ತರದ ಅಗತ್ಯ ಇದೆ ನನಗೆ. ದಯವಿಟ್ಟು ಸಹಾಯ ಮಾಡಿ ಅಮ್ಮ. ಪ್ರತ್ಯಕ್ಷ ಆಗಿ ಮಂಜರಿ ಅಮ್ಮ, ಪ್ರತ್ಯಕ್ಷ ಆಗಿ. ಅಮ್ಮ, ಅಮ್ಮ ಮಂಜರಿ ಅಮ್ಮ. ದುರ್ಗಾ, ಏನಾಯ್ತು? ಕೈಯಕ್ಕೆ ಹಾಗಿಟ್ಕೊಂಡಿದ್ಯಾ? ಏನಾದ್ರೂ ಜಗಳ ಆಡ್ದ್ಯಾ ಸ್ಕೂಲಲ್ಲಿ? ಅಥವಾ ಬಿತ್ತು ಪೆಟ್ಟೇನಾದ್ರೂ ಮಾಡ್ಕೊಂಡ್ಯಾ? ದುರ್ಗಾ ನೋಡಿಲ್ಲಿ ಗಾಯ ಆಗಿದೆ. ಅಯ್ಯೋ, ಕುತ್ಕೋ. ಏನಾಯ್ತದು? ಹೇಗ್ ಮಾಡ್ಕೊಂಡೆ? ಗೊತ್ತಿಲ್ಲ ದುರ್ಗಾ, ನನ್ನ ಪಕ್ಕ ಯಾರು ಕೂತೇ ಇರ್ಲಿಲ್ಲ. ಆದ್ರೆ ಇದು ಹೇಗಾಯ್ತು ಅಂತ ನಂಗೆ ಗೊತ್ತಿಲ್ಲ.
ಇದನ್ನ ನೋಡ್ತಿದ್ರೆ ಯಾರೋ ದೊಡ್ಡವರು ಉಗ್ರಿಂದ ಪರಿಚಯ ಆಗಿದೆ. ಪುಟ್ ಮೇಡಮ್, ಸ್ಕೂಲ್ಗೆ ಹೊರಗಡೆಯಿಂದ ಯಾರಾದ್ರೂ ಬಂದಿದ್ರಾ? ಇಲ್ಲ ದುರ್ಗಾ, ನಾನು ಕ್ಲಾಸ್ ರೂಮ್ ಅಲ್ಲಿ ಇದ್ನ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಆಟ ಆಡೋಣ ಬಾ ಅಂತ ಕರೆದ್ಲು. ನಾನು ಹೋಗಕ್ ಹೋದೆ, ಸಡನ್ ಆಗಿ ಇಬ್ರದಂಗಾಯ್ತು. ನಾನು ಕ್ಲಾಸ್ ರೂಮ್ ಅಕ್ಕಪಕ್ಕ ನೋಡಿದೆ, ಅಲ್ಲಿ ಯಾರೂ ಇರ್ಲಿಲ್ಲ. ಮತ್ ಕೈಯಲ್ಲಿ ನೋಡಿದ್ರೆ ಗಾಯ ಆಯ್ತು. ನಂಗೆಲ್ಲ ಕನ್ಫ್ಯೂಸ್ ಆಗ್ತಿದೆ ದುರ್ಗಾ. ಇದೇನಿದು ಎಲ್ಲ ವಿಚಿತ್ರವಾಗಿದೆಯಲ್ಲ. ಹೋಗ್ಲಿ ಬಿಡು, ನಾನು ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ತೀನಿ. ನೀನಾಗಿ ಆ ಗಾಯ ಬರೀ ಗಾಯದ ಥರ ಕಾಣಿಸ್ಲಿಲ್ಲ. ಆ ಗಾಯದ ಮೇಲೆ ಹಸಿರು ಬೆಳಕು ಹೇಗ್ ಮೂಡ್ತು? ಅಂದ್ರೆ ಅಂದ್ರೆ ಆ ರಾಕ್ಷಸಿ ನನ್ನ ಮಗಳ ಹತ್ರ ಬಂದ್ಬಿಟ್ಲ. ಈಗೇನು ಚಿಕ್ಕ ಗಾಯ ಆಗಿದೆ. ಮುಂದೆ ಏನಾದ್ರೂ ಅವಳು ಜಾಸ್ತಿ ಶಕ್ತಿ ಉಪಯೋಗಿಸಿದ್ರೆ ನನ್ನ ಮಗಳು ಪ್ರಾಣಕ್ಕೆ ಅಪಾಯ ಆಗತ್ತೆ. ನನ್ನ ಮಗಳನ್ನ ಹೇಗೆ ಉಳಿಸ್ಕೊಳ್ಳಿ? ಅಂದ್ರೆ ಅಪ್ಪ ಹೇಳಿದ ಕೆಲಸ ಮಾಡೋ ಸಮಯ ಬಂತ.